ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಬ್ಯಾಂಕ್ ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ. ಬುಧವಾರ ರಜಾ ಇರೋದ್ರಿಂದ ಕ್ರಿಸ್ಮಸ್ ಪ್ರಯುಕ್ತ ಮಾರ್ಕೆಟಲ್ಲಿ ನಾಳೆನೇ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ನೋಡೋಣ, ಇಂಟ್ರೆಸ್ಟಿಂಗ್ ಆಗಿರ್ಬೋದು ಎಕ್ಸ್ಪೈರಿ, ಬಟ್ ಸ್ವಲ್ಪ ವಾಲ್ಯೂಮ್ಗಳು ಕಮ್ಮಿನೇ ಇರ್ಬೋದು ನೋಡಿ. ಯಾಕೆಂದರೆ ಈಗ ಕ್ರಿಸ್ಮಸ್ಸನ್ನು ಕಾರಣದಿಂದಾಗಿ FIIಗಳು ಸ್ವಲ್ಪ ಇರೋದಿಲ್ಲ ಮಾರ್ಕೆಟ್ನಲ್ಲಿ ಈ ವಾರದಿಂದನೇ. ಹಾಗಾಗಿ ತುಂಬ ಲಾರ್ಜ್ ಕ್ವಾಂಟಿಟಿ ಪ್ಲಾನ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ತುಂಬ ಒಂದು ದೊಡ್ಡದಾಗಿ ಕರೆಕ್ಷನ್ ಆಗಿದೆ. ನಾಳೆ ಒಳ್ಳೆ ಶಾರ್ಟ್ ಕವರಿಂಗ್ ಬರ್ಬೋದು ಅಥವಾ ಇನ್ನೂ ಕೆಳಗಡೆ ಹೋಗ್ಬೋದು. ಏನೇ ಇದ್ರೂ ತುಂಬ ಕ್ವಿಕ್ಕಾಗಿ ಎಕ್ಸಿಟ್ ಮಾಡೋಕ್ಕೆ ನೋಡಿ, ಮತ್ತು ತುಂಬ ಜಾಸ್ತಿ ಪೊಸಿಷನ್ನ ನಾಳೆ ಇಟ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತೀನಿ. ಯಾಕಂತಂದರೆ ವಾಲ್ಯೂಮೇ ಕಮ್ಮಿ ಇರ್ತಾ ಹೋಗ್ಬೋದು ನಾಳೆ. ಸೊ ಇವತ್ತು ಸ್ಟಾಕ್ಸ್ಗಳು ಯಾವುದು ಮಾತಾಡ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, ಬೇರೆ ಕೆಲಸಕ್ಕೆ ಹೋಗಬೇಕು. ಹಾಗಾಗಿ ಇವತ್ತಿನ ಯಾವ ರೀತಿ ಆಗಿತ್ತು ಮಾರ್ಕೆಟು, ನಾಳೆ ಯಾವ ರೀತಿ ಟ್ರೇಡಿಂಗ್ ಸೆಟಪ್ ಇದೆ ಅಂತ ಮಾತಾಡ್ತಾ ಹೋಗೋಣ. ಸುಮಾರು ಒಂದು 7-8 ಸ್ಟಾಕ್ಗಳು ಪೆಂಡಿಂಗ್ ಇದೆ, ನೀವು ಕೇಳಿರೋಂಥದ್ದು ನೋಟ್ ಮಾಡ್ಕೊಂಡಿದ್ದೀನಿ. ನಾಳೆ ವಿಡಿಯೋದಲ್ಲಿ ಅದನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾಡಿದ್ದು ಬುಧವಾರ ರಜಾ ಇದೆ ಅಲ್ವಾ. ಸೊ ಯಾವ್ಯಾವಾಗ ಈಗ ಯಾವ್ದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಒಳ್ಳೇದಿದೆ, ಇವಾಗ ನೆಕ್ಸ್ಟ್ 1 ಇಯರಲ್ಲಿ ಯಾವುದು ಚೆನ್ನಾಗಿ ಹೋಗ್ಬೋದು ಆ ಥರ ಅಂತೆಲ್ಲ ಹೇಳಿದ್ರಿ. ಯಾವ ಒಂದು ಸೆಕ್ಟರ್ಗಳನ್ನು ತೊಗೊಂಡು ಅನಲೈಸ್ ಮಾಡ್ತಾ ಹೋಗೋಣ. ಅದು ರೆಕಮೆಂಡೇಷನ್ ಆಗಿರೋದಿಲ್ಲ, ಆಫ್ಕೋರ್ಸ್ ಸ್ಟಾಕ್ ರೆಕಮೆಂಡೇಷನ್ ಕೊಡೋಕ್ಕೆ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಬಟ್ ಯಾವ ಸೆಕ್ಟರ್ಗಳು ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದನ್ನ ಬೇಕಾದ್ರೆ ಬುಧವಾರ ರಜೆ ಇರುತ್ತಲ್ಲ ಅವತ್ತೊಂದು ಡೆಡಿಕೇಟೆಡ್ ವಿಡಿಯೋ ಸ್ಟಾಕ್ಸ್ ಟು ಬೈಯಲ್ಲಿ ಬರ್ತಾ ಹೋಗುತ್ತೆ. ಸೊ ಇವತ್ತು ಬ್ಯಾಂಕ್ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಆಗಿದ್ದಕ್ಕೆ ಕಾರಣ HDFC ಬ್ಯಾಂಕ್ ಅಲ್ವಾ. HDFC ಬ್ಯಾಂಕು, ಇಂಡಸ್ಇಂಡ್ ಬ್ಯಾಂಕು ಎರಡೂ ಕೂಡ 1-1.5% ಜಾಸ್ತಿ ಅಪ್ಪಿತ್ತು. ಆದರೆ ಸೆಕ್ಟರ್ ಆಫ್ ದ ಡೇ ಅಂತ ಇವತ್ತು ಮಾತಾಡೋದಾದ್ರೆ ಸ್ಟೀಲ್ ಸೆಕ್ಟರ್ ಇಂಟ್ರಾಡೇನಲ್ಲಿ ಇದನ್ನ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಇವತ್ತು. ಬಟ್ ಇವತ್ತು ನೋಡಿ JSW ಸ್ಟೀಲು 2.15% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ JSW ಸ್ಟೀಲೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಸೊ ಎಲ್ಲ ಸೆಕ್ಟರಲ್ಲೂ ಒಂದಲ್ಲ ಒಂದು ಸ್ಟಾಕ್ಗಳು ಪರ್ಫಾರ್ಮೆನ್ಸ್ ಮಾಡಿದೆ. ಉದಾಹರಣೆಗೆ ಟೈಟನ್ ಪಾಸಿಟಿವ್ ಆಗಿತ್ತು. ಆಟೋ ಸೆಕ್ಟರ್ ಇನ್ನೂ ಕೂಡ ಸ್ಟ್ರಗಲ್ ಆಗ್ತಾ ಇದೆ. ಹೀರೋ ಮೋಟರ್ ಕಾಪು 1.55% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಬಟ್ ಬ್ಯಾಂಕಿಂಗಲ್ಲಿ ಒಂದು ಸ್ಟಾಕ್ಗಳು ಜಾಸ್ತಿ ಇತ್ತು. FMCG ಪ್ಯಾಕಲ್ಲಿ ಟಾಟಾ ಕನ್ಸ್ಯೂಮರ್ ITC ಟಾಪಲ್ಲಿತ್ತು. ಟ್ರೆಂಟ್ ಕೂಡ ಪಾಸಿಟಿವ್ ಆಗಿತ್ತು. ರಿಲಯನ್ಸು, ONGC ಆಯಿಲ್ ಕಂಪ್ನಿಗಳು ಕೂಡ ಪಾಸಿಟಿವ್ ಆಗಿತ್ತು. IT ನೆಗೆಟಿವ್ ಆಗಿತ್ತು, ಆಮೇಲೆ ಕೊನೆಗೆ ಪಾಸಿಟಿವ್ ಆಗಿ ಕ್ಲೋಸಿಂಗ್, ಆಲ್ಮೋಸ್ಟ್ ಎಲ್ಲದು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗ್ತಾ ಹೋಯಿತು. ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲ. ಅದೇ ರೀತಿಯಾಗಿ ನೆಕ್ಸ್ಟ್ ನಿಫ್ಟಿಲಿ ನೋಡ್ತಾ ಹೋಗೋದಾದ್ರೆ ಝೊಮ್ಯಾಟೋನೇ ಇವತ್ತಿನ ಟಾಪ್ ಲೂಸರ್ ಅಂತ ಕಾಣಿಸುತ್ತೆ. ಇಲ್ಲೂ ಕೂಡ ನೋಡಿ ಟಾಪ್ ಗೇನರು ಜಿಂದಾಲ್ ಸ್ಟೀಲು. ಸೊ ಸ್ಟೀಲ್ ಸೆಕ್ಟರು ಒಂದು ಮೆಟಲ್ ಸೆಕ್ಟರ್ ನೆಕ್ಸ್ಟ್ ಒಂದು ಟರ್ನ್ ಔಟ್ ಆಗ್ಬೋದು, ಒಂದು ಪಾಸಿಟಿವ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅದೇನು ಚೈನಾದು ಒಂದಿಷ್ಟೆಲ್ಲ ನ್ಯೂಸ್ ಇದೆಲ್ಲ ಇದೆ, ಅದೆಲ್ಲ ಸೇರ್ಕೊಂಡು ಬರ್ತಾ ಇದೆ. ಬಟ್ ನೋಡ್ತಾ ಹೋಗೋಣ ಅಂತ ಅದೇನಾಗ್ತಾ ಹೋಗುತ್ತೆ ಅಂತ. ಬಟ್ ಓವರಾಲ್ ಇವತ್ತು ಇಲ್ಲಿಗೆ ಈ ರೀತಿಯಾಗಿದೆ. ಸೊ ಗೋಲ್ಡ್ ನೋಡ್ತಾ ಬರೋದಾದರೆ ಗೋಲ್ಡ್ ಇವಾಗ ಏನು ಮಾಡುತ್ತೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಸ್ಟೇಜಲ್ಲಿ ಇದೆ. ಯಾಕೆಂದರೆ ಈ ಲೆವೆಲ್ಗೆ ಬಂದು ವಾಪಸ್ಸು ತಿರ್ಗಾ ಗೋಲ್ಡ್ ಇಲ್ಲಿ ಸಪೋರ್ಟ್ ತೊಗೊತೀನಿ ಅನ್ನೋ ಥರ ಹೇಳ್ತಾ ಇದೆ. ಬಟ್ ಒಂದ್ಸಲ 100 ಮೂವಿಂಗ್ ಆವ್ರೇಜ್ನ ಇನ್ನೊಂದ್ಸಲ ಮುರ್ಕೊಂಡು ಬಂತು ಅಂತಂದರೆ ಸೊ ವಾಪಸ್ 74,000ದಿಂದ 72,000 ರೇಂಜಿಗೆ ಬರ್ಬೋದು. ನನ್ನ ಪ್ರಕಾರ ಇದು ವಾಪಸ್ ಇಲ್ಲಿಗೆ ಒಂದ್ಸಲ ಡಬ್ಲ್ಯೂ ಪ್ಯಾಟರ್ನ ಮತ್ತೊಂದು ಮಾಡೋಕ್ಕೆ ಇಲ್ಲಿಗೆ ಟೆಸ್ಟ್ ಮಾಡೋಕ್ಕೆ ಬರುತ್ತೆ. ಬಂದಾಗ ನಾವು ಐಡೆಂಟಿಫೈ ಮಾಡಬೇಕು. 74,000 ಬಂದಾಗ ದಯವಿಟ್ಟು ಯಾರಾದರೂ ಬೈ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಆಗ ನೀವು ಪ್ಲ್ಯಾನ್ ಮಾಡ್ತಾ ಹೋಗಿ. ನನ್ನ ಪ್ರಕಾರ 74,000ದಿಂದ 72,000 ಅಷ್ಟು ಸುಲಭವಾಗಿ ಗೋಲ್ಡ್ ಬಿಟ್ಕೊಡುವಂಥ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಸೊ ಈ 74,000ದಿಂದ 72,000 ಈ ಟೆರಿಟರಿ ಬರುತ್ತಲ್ಲ, ಆಗ ಬೈ ಮಾಡೋದಕ್ಕೆ ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ ಅನ್ನೋದು ಎಗೇನ್ ನನ್ನ ಒಂದು ಅಭಿಪ್ರಾಯ. ನೀವೇನೇ ಅನಾಲಿಸಿಸ್ ನೀವು ಮಾಡೋದಿದೆಯೋ ಅದನ್ನು ಮಾಡಿಕೊಂಡು ನಂತರ ನೀವು ನಿರ್ಧಾರ ಮಾಡ್ತಾ ಹೋಗಬೇಕು. ಏಕೆಂದರೆ ಸ್ಟಾಕ್ ತೊಗೊತಾ ಇಲ್ವಲ್ಲ, ಹಾಗಾಗಿ ಬೇರೆದೊಂದಿಷ್ಟು ತೊಗೊತಾ ಇದ್ದೀನಿ. ಕ್ರೂಡು ನೋಡಿ ಇಲ್ಲಿ ಬ್ರೇಕ್ಔಟ್ ಆಗುತ್ತೆ. ನಾವು ಬ್ರೇಕ್ಔಟ್ ಆಗಿದೆ ಅಂತಂದರೆ ಕ್ರೂಡ್ ಮೇಲೆ ಹೋಯಿತು ಅಂತಂದರೆ ಮಾರ್ಕೆಟಿಗೆ ಒಂದು ನೆಗೆಟಿವ್ ಸೆಂಟಿಮೆಂಟ್ ಆಗ್ಬೋದಾಗಿತ್ತು. ಬಟ್ ಕ್ರೂಡು ಮತ್ತೆ ಸೆಟ್ಲ್ ಆಗೋ ಥರನೇ ಕಾಣಿಸ್ತಾ ಇದೆ. ನ್ಯಾಚುರಲ್ ಗ್ಯಾಸು ಅವತ್ತು ಕ್ಲೋಸಿಂಗ್ ಯಾವ ರೀತಿ ಆಗುತ್ತೆ ಅಂತ ನೋಡಿದ್ವಿ. ನೋಡಿ, ಕ್ಲೋಸಿಂಗ್ ಚೆನ್ನಾಗೇ ಕೊಟ್ಟಿದೆ. ಇದು ಇವತ್ತು ಫಾಲೋಅಪ್ ಬರಬೇಕು. ಫಾಲೋಅಪ್ ಬಂದರೆ 400 ತನಕ ಮೂವ್ ಆಗುತ್ತೆ ಸಾಧ್ಯತೆ ಇದೆ ಅಂತ ಮಾತಾಡಿದ್ವಿ. ಬಟ್ ನೋಡೋಣ, ಸದ್ಯಕ್ಕೆ ನ್ಯಾಚುರಲ್ ಗ್ಯಾಸು ಕ್ರೂಡ್ಗಿಂತ ಸ್ವಲ್ಪ ಪಾಸಿಟಿವ್ ಆಗೇ ಇದೆ. ಬಟ್ ನೋಡೋಣ ಯಾವ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ ಅನ್ನೋದು. ಸೊ ಇದಿಷ್ಟಲ್ದಲೇ ಇವತ್ತಿಂದು ಟ್ರೇಡ್ ಯಾವ ರೀತಿ ಇತ್ತು ಅಂದರೆ ಫಸ್ಟ್ ಇಂಟ್ರಾಡೇ ಟ್ರೇಡ್ ಮಾತಾಡ್ಬಿಡ್ತೀನಿ, ಆಮೇಲೆ ನಾಳೆ ಮಾತಾಡ್ತಾ ಹೋಗೋಣ. ಇವತ್ತು TCS ಅಲ್ಲಿ ಒಂದು ಶಾರ್ಟ್ ಕವರಿಂಗ್ ಬರ್ಬೋದು ಅಂತ ಒಂದು ಪಾಸಿಬಿಲಿಟಿ. ಯಾಕೆ ಅಂತಂದರೆ ನೋಡಿ, ಇಲ್ಲಿ 200 ಇದೆಲ್ಲ ಸಿಂಪಲ್. ನೀವು 100 ಮೂವಿಂಗ್ ಆವರೇಜ್ 200 ಮೂವಿಂಗ್ ಆವರೇಜಲ್ಲಿ ಹಾಕೊಂಡ್ರು ಕೂಡ ಇಂಟ್ರಾಡೇನಲ್ಲಿ ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಸೊ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಒಂದು ಪ್ಲೇ ಲಿಸ್ಟಲ್ಲಿದೆ. ನೀವು ಯಾರಾದರೂ ಚೆಕ್ಔಟ್ ಮಾಡಿಲ್ಲ ಅಂತಂದರೆ ಟ್ರೇಡ್ ಟೂಲ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು ಮೂವಿಂಗ್ ಆವರೇಜ್ ಬಗ್ಗೆ. ಇವತ್ತು ನೋಡಿ 200 ಮೂವಿಂಗ್ ಆವರೇಜಲ್ಲಿ ಎಕ್ಸಾಕ್ಟಾಗಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯಿತು. 4,100 ಆ ಲೆವೆಲಲ್ಲಿ ಸಪೋರ್ಟ್ ತೊಗೋಬೋದು. ಯಾವುದು TCS ಅಂತ ಮಾತಾಡ್ಕೊಂಡಿದ್ವಿ. ಈ 4,120 ಈ ಲೆವೆಲಿಗೆ ಬಂದಾಗ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತೀವಿ ನೋಡಿ. ಬಸ್ ಸ್ಟ್ಯಾಂಡ್ ಮಾಡಿ ಇಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಮಾಡಿದ್ದು. ಇಷ್ಟಿಲ್ಲ ಅಂತಂದ್ರೂ ನೀವು ಅಟ್ಲೀಸ್ಟ್ ಮೇಲ್ಗಡೆ ಬಸ್ ಸ್ಟ್ಯಾಂಡ್ ಲೆವೆಲಿಗೆ ಅಂತ ಕ್ಯಾಪ್ಚರ್ ಮಾಡಿದ್ರು ಅಲ್ಲಿ ರಿಸ್ಕ್ ಟು ರಿವಾರ್ಡ್ ಕೂರುತ್ತೆ. ಇಂಥ ಟ್ರೇಡ್ಗಳು ಒಳ್ಳೆ ಟ್ರೇಡ್ಗಳಾಗಿರುತ್ತೆ. ಸೊ TCS ಅಲ್ಲಿ ಇಲ್ಲಿಂದ ವಾಪಸ್ ಮೇಲ್ಗಡೆ ಹೋಗ್ತಾ ಏನಾಗುತ್ತೆ ಅಂತ ನೋಡಿ. ಯಾಕಂದರೆ 2-3 ದಿನದಿಂದ ಒಂದು ವಾರದಿಂದನೇ ಹೇಳಬೇಕು ಅಂದರೆ ಕೆಳಗಡೆ ಬಂದಿತ್ತು. ಇದಕ್ಕೆ ನಾಳೆ ಶಾರ್ಟ್ ಕವರಿಂಗ್ ಬರಬೇಕು ಅಂದರೆ 4,175 ಇದ್ರ ಮೇಲ್ಗಡೆ ಏನಾದರೂ ಟ್ರೇಡ್ ಆಗಕ್ಕೆ ಶುರುವಾಯಿತು ಅಂದರೆ 4,180 ಅದನ್ನೇ ನೀವು ಎಸ್ಎಲ್ಆಗಿ ಇಟ್ಕೊಂಡು 4,200-220 ಈ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗೋದು TCS ಅಲ್ಲಿ. ಸೊ ಇವತ್ತು ಇಂಟ್ರಾಡೇನಲ್ಲಿ ಅದೊಂದಾಗಿತ್ತು. ಅದು ಬಿಟ್ಟರೆ ನೀವು ನೋಡ್ತಾ ಹೋಗೋದಾದರೆ CDS ಅಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಇದೆ. ಏನೇ ಆಗಿರ್ಬೋದು, ಆದರೆ ಇದರಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಸಿಗ್ತಾ ಇದೆ ಅಂತ ಮಾತಾಡಿದ್ವಿ. ಕಾರಣ ಏನು ಅಂತಂದರೆ ವೀಕ್ಲಿ ಕ್ಯಾಂಡಲಲ್ಲಿ ನೋಡೋದಾದರೆ ನೀವು CDS ಇಲ್ಲಿ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಆಗಿದೆ. ಕರೆಕ್ಟಾ, ಒಂದು ಒಳ್ಳೆ ಮೂಮೆಂಟ್ ಆಗಿತ್ತು. ಇಲ್ಲಿ ಬ್ರೇಕ್ಔಟ್ ಆಗಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಇಲ್ಲಿಂದ ಮೇಲ್ಗಡೆ ಹೋಗಿ ಇಲ್ಲಿ ಒಂದು
ಟಾಪಲ್ಲಿ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿದೆ. ಟಾಪಲ್ಲಿ ಬಂದಿರೋದನ್ನ ನಾವು ಒಪ್ಕೋಬೇಕಾಗುತ್ತೆ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಂತ. ಸೊ ಇದನ್ನೇ ನೀವು ಎಸ್ ಎಲ್ ಆಗಿ ಇಟ್ಕೊಂಡು ಇವಾಗ ಏನು ಮಾಡ್ತಾ ಹೋಗೋದು, ನೆಗೆಟಿವ್ ಟ್ರೇಡ್ನ ಈ ವೀಕಲ್ಲಿ ನೆಗೆಟಿವ್ ಇನ್ನೊಂದು ಅಟ್ಲೀಸ್ಟ್ ಹಾಫ್ ಅಂತ ಬರೋದಾದ್ರೂ ಕೂಡ ಒಂದು 1750 ಆ ಲೆವೆಲ್ನ ಬಂದು ಟೆಸ್ಟ್ ಆಗ್ತಾ ಹೋಗಬೇಕು. ಸೊ ಯಾವ ದಿನ ಬರುತ್ತೆ ಅಂತ ಹಿಡಿಯೋದು ಅದು ಬೇರೆ ವಿಚಾರ, ಬಟ್ ನಿಮಗೆ ರಿಸ್ಟೋರ್ ರೇಟ್ ಕೂರ್ತಾ ಇದೆ ಅಂತ ನೀವು ಅಟೆಂಡ್ ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ ಏನಾಯಿತು ಇವತ್ತು ನೋಡೋದಾದರೆ 23ನೇ ತಾರೀಕು ಅಲ್ವಾ, 23ನೇ ತಾರೀಕು ಸ್ಟಾರ್ಟಿಂಗ್ ಬಾರಲ್ಲೇ ನಮಗೆ ಒಂದರೆ ಜೋರಾಗಿ ಸೆಲ್ಲಿಂಗ್ ಬಂದಿದೆ. ಕರೆಕ್ಟ್, ಜೋರಾಗಿ ಸೆಲ್ಲಿಂಗ್ ಬಂದಿದೆ. ನಾವು ವಾಪಸ್ ನೋಡೋಕೆ ಬಂದಾಗ ಈ ಅಟೆಂಪ್ಟ್ನ ಮಾಡ್ತಾ ಇತ್ತು ವಾಪಸ್ ಇದು 1850ಕ್ಕೆ. ಇಲ್ಲಿಂದ ವಾಪಸ್ ಒಂದ್ಸಲ 1820ನ ಟೆಸ್ಟ್ ಆಗ್ಬೋದು ಅಂತ ನಿಮ್ಗೆ ಹೇಳಿದೆ. ಆದರೆ ಇಂಟ್ರಾಡೇನಲ್ಲಿ ಏನಾಯಿತು, 5 ಮಿನಿಟ್ಸಲ್ಲಿ ಎಲ್ಲೋ ನೀವು ನೋಡ್ತಾ ಬರೋದಾದರೆ ಈ ಒಂದು ಬಾರಲ್ಲಿ ನೋಡಿ ಕೆಲವೊಂದ್ಸಲ ಟಾರ್ಗೆಟ್ಗಳನ್ನು ಅಂದ್ಕೊಂಡಿರ್ತೀವಿ, ಅಲ್ಲಿ ಬಂದು ಅಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಬೋದು, ಮತ್ತೊಂದು ಆಗ್ಬೋದು ಅಂತ. ಬಟ್ ಒಂದೊಂದ್ಸಲ ಏನಾಗುತ್ತೆ, ಅದಕ್ಕಿಂತ ಮುಂಚೆನೇ ನಮಗೆ ಒಂದು ಸಿಗ್ನಲ್ನ ಕೊಡುತ್ತೆ. ಅವಾಗ ಇಟ್ಕೋಬೇಕು, ಎಕ್ಸಿಟ್ ಮಾಡಬೇಕು ಅಂದರೆ ಎಕ್ಸಿಟ್ ಮಾಡೋದೇ ಬೆಟರ್. ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಮಗೆ ಆಪರ್ಚುನಿಟಿ ಸಿಗ್ತಾ ಇದೆ. ಇಲ್ಲಿಂದ ವಾಪಸ್ಸು ನೋಡಿ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಟಾಪ್ ಲೆವೆಲಲ್ಲಿ 5 ಮಿನಿಟ್ಸಲ್ಲಿ ಅಲ್ಲಿಂದ ವಾಪಸ್ ಈ ಬಾರ್ ಬಂದಾಗ ನೀವು ಎಂಟ್ರಿ ಆಗ್ಬೋದು. ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಆ ರೀತಿ ನೀವು ಎಂಟ್ರಿ ಆಗಿರ್ತೀರಾ. ಎಂಟ್ರಿ ಆಗಿದ್ರೆ ಕೆಳಗಡೆ ಬರ್ತಾ ಇದೆ, ನಿಮ್ಮ ಟಾರ್ಗೆಟ್ ಏನಾಗಿದೆ, ಓಕೆ ಈ ಲೆವೆಲ್ನ ಮತ್ತೆ ಬಂದು ಟೆಸ್ಟ್ ಆಗ್ಬೋದು ಅಂತ ನಿಮ್ಮ ಅನಾಲಿಸಿಸ್ ಇದೆ. ಬಟ್ ಕೆಳಗಡೆ ಬರ್ತಾ ಇದೆ ಇಲ್ಲೆಲ್ಲ ಒಂದು ಕಡೆ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದ್ಬಿಡುತ್ತೆ. ನೋಡಿ ರೆಡ್ ಬಂದಿತ್ತು, ಒಂದೇ ಸಲ ದೊಡ್ಡದಾಗಿ ಗ್ರೀನ್ ಬಾರ್ ಬಂತು. ಆ ರೀತಿ ಫಾರ್ಮ್ ಆಗ್ತಾ ಇದೆ ಅಂತಂದಾಗ ನೀವು ಅಲ್ಲಿ ಎಕ್ಸಿಟ್ ಮಾಡ್ಕೋಬೇಕು. ಇವತ್ತು ಅಲ್ಲಿ ಎಕ್ಸಿಟ್ ಮಾಡ್ಕೊಂಡಿದ್ರೆ ಏನೂ ತಪ್ಪಿಲ್ಲ. ಎಕ್ಸಿಟ್ ಮಾಡಿದ್ಮೇಲೆ ವಾಪಸ್ ಮತ್ತೆ ಕೆಳಗಡೆ ಬಂದು 1820 ಲೆವೆಲ್ನ ಟೆಸ್ಟ್ ಮಾಡಿ ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಬಟ್ ಇಲ್ಲಿ ಏನು ಬೇಕಾದರೂ ಆಗ್ಬೋದಾಗಿತ್ತು. ಈ ಲೆವೆಲ್ ಅಂತ ನೀವು ಅನ್ಕೊಂಡಿದ್ರೆ ಇಲ್ಲಿ ಕ್ಲೀನ್ ಆಗಿಲ್ಲ. ನೋಡಿ ಇಲ್ಲಿ ಸ್ಪೈಕ್ ಮಾಡಿರುವಂಥದ್ದು, ಬಟ್ ಕ್ಯಾಂಡ್ಲ್ಗಳೆಲ್ಲ ಇಲ್ಲಿಗೆ ಕ್ಲೋಸಿಂಗ್ ಆಗಿರೋದು ಕ್ಲೀನ್ ಆಗಿದೆ. ಸೊ ಅಲ್ಲಿ ಬಂದಾಗ ಆ ಸಿಗ್ನಲ್ ಕೊಟ್ಟಾಗ ನೀವು ಎಕ್ಸಿಟ್ ಮಾಡ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಇಲ್ಲಿಂದ ಇಲ್ಲಿಗೆ ಸಿಕ್ಕಿದಾಗ ನೀವು ಟ್ರಯಲ್ ಮಾಡ್ಕೊತ ಬರ್ಬೋದು. ಈ ಥರ ಹೆಂಗೆ ಹಿಡಿಯೋದು, ಒಂದೇ ಸಲ ಟರ್ನ್ ಔಟ್ ಆಗಿಬಿಡುತ್ತೆ, ಭಯ ಆಗಿಬಿಡುತ್ತೆ ಅಂದರೆ ನೋಡಿ ಎಂಟ್ರಿ ಆಗಬೇಕಾದ್ರೆ ಎಸ್ ಎಲ್ ಆರ್ಡರ್ನ ಇಟ್ಬಿಡಿ. ಇಲ್ಲಿಂದ ಇಲ್ಲಿ ಎಂಟ್ರಿ ಆಗಿದೆ, ನಿಮ್ಮ ಎಕ್ಸೆಲ್ ಏನು ವಾಪಸ್ ಇದು ತಿರ್ಗಾ 1852ಕ್ಕೆ ಹೋಗಬಾರ್ದು. ನಿಮ್ಮ ಚಾರ್ಟ್ ಅನಾಲಿಸಿಸ್ ಕರೆಕ್ಟ್ ಇದೆ ಅಂದರೆ ಸಣ್ಣ ಸ್ಪೈಕು ಏನು ಕೂಡ ಮಾಡ್ತಾ ಹೋಗಬಾರ್ದು. ಅದು ಇಷ್ಟು ದೊಡ್ಡ ಸ್ಪೈಕ್ ಬಂದಮೇಲೆ ಸೊ 1852 ನೀವು ಎಸ್ ಎಲ್ ಆಗಿ ಇಟ್ಕೊಂತ ಹೋಗ್ಬೋದು. ಇಲ್ಲಿಂದ ವಾಪಸ್ ಕೆಳಗಡೆ ಬರ್ತಾ ಇದೆ ಅಂದಾಗ ಓಕೆ ಸಿಗ್ನಿಫಿಕೆಂಟ್ ಆಗಿ ಒಂದು ಲೆವೆಲ್ ಕೆಳಗಡೆ ಬಂದಿದೆ ಅಂದಾಗ ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ ಇಲ್ಲಿ ಒಂದು ಅಟೆಂಪ್ಟ್ ಮಾಡಿ ಇಲ್ಲಿ ಕೆಳಗಡೆ ಬರ್ತಾ ಹೋಯ್ತಲ್ಲ, ಆಗ ಆ ಲೆವೆಲ್ಗೆ ನೀವು ಶಿಫ್ಟ್ ಮಾಡ್ಕೊತ ಹೋಗ್ಬೋದು ಎಸ್ ಎಲ್ನ. ಈ ರೀತಿಯಾಗಿ ನೀವು ಟ್ರಯಲ್ ಮಾಡ್ಕೊತ ಬರ್ತಾ ಹೋದರೆ ಎಸ್ ಎಲ್ಗಳನ್ನ ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ ಎಸ್ ಎಲ್ನ ಟ್ರಯಲ್ ಮಾಡಬೇಕು, ನೀವು ಟಾರ್ಗೆಟ್ನು ಇಟ್ಟು ಎಸ್ ಎಲ್ನು ಇಡಬೇಕು. ಮೊದಲೆಲ್ಲ ಬ್ರಾಕೆಟ್ ಆರ್ಡರ್ ಅಂತ ಬರ್ತಾ ಇತ್ತು, ಇವಾಗ ಬ್ರಾಕೆಟ್ ಆರ್ಡರ್ ಇರೋದಿಲ್ಲ. ಬಟ್ ನಿಮ್ಮ ಟ್ರೇಡಿಂಗ್ ವಾಲೆಟ್ ಬ್ಯಾಲೆನ್ಸ್ ಪಾಸಿಟಿವ್ ಆಗಿದೆ, ನೀವು ಪಾಸಿಟಿವಲ್ಲೇ ಇದೆ, MTM ಏನೂ ಲಾಸ್ ಇಲ್ಲ ಅಂದರೆ ನೀವು ಎಸ್ ಎಲ್ ಆರ್ಡರ್ ಇಡೋಕ್ಕೆ ಬಿಡುತ್ತೆ ನಿಮಗೆ. ಬಟ್ ನೀವು ಆಲ್ರೆಡಿ ಯಾವುದೋ ಒಂದು ಪೊಸಿಷನ್ ಇಟ್ಕೊಂಡಿದ್ದೀರಾ, ಅದು ಲಾಸಲ್ಲಿ ನಡೀತಾ ಇದೆ, ನಿಮ್ಮದು ಟ್ರೇಡಿಂಗ್ ಬ್ಯಾಲೆನ್ಸ್ಗಿಂತ ನೆಗೆಟಿವ್ ಹೋಗಿದೆ ಅಂತಂದರೆ ಆಗ ನಿಮಗೆ ಎಸ್ ಎಲ್ ಆರ್ಡರ್ ಇಡೋಕ್ಕೆ ಬಿಡೋದಿಲ್ಲ. ಸೊ ಇದ್ರ ಬಗ್ಗೆನೂ ಆರ್ಡರ್ ಟೈಪ್ಸು ಇದ್ರ ಬಗ್ಗೆ ವಿಡಿಯೋ ಇದೆ. ಯಾರಿಗಾದರೂ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂತಂದ್ರೆ ಹೇಳಿ, ಅದನ್ನ ನಾನು ಟ್ರೈ ಮಾಡಕ್ಕೆ ನೋಡ್ತೀನಿ. ಬಟ್ ಇವತ್ತು ಇಂಟ್ರಾಡೇಗೆ ಇವೆರಡು ಸ್ಟಾಕ್ಗಳಾಗಿತ್ತು. ಸೊ ಓವರ್ ಆಲ್ ಯಾವ ರೀತಿಯಾಗಿತ್ತು ಇಂಡೆಕ್ಸ್ ಅಂತ ನೋಡ್ತಾ ಹೋದಾದರೆ ಪಾಸಿಟಿವ್ ಆಗಿ ಇತ್ತು. ಮೋಸ್ಟ್ ಆಫ್ ದ ಡೇ ಇವತ್ತು ಪಾಸಿಟಿವ್ ಆಗಿತ್ತು, ಎಕ್ಸೆಪ್ಟು ಲಾಸ್ಟ್ ಮೂಮೆಂಟಲ್ಲಿ ಸೆಲ್ಲಿಂಗ್ ಬಂದಿದೆ. ಸೊ ಫಾರ್ ಎಕ್ಸಾಂಪಲ್ 15 ಮಿನಿಟ್ಸಲ್ಲಿ ನೀವು ನೋಡ್ತಾ ಹೋದಾದರೆ ಗ್ಯಾಪ್ ಆಫ್ ಓಪನಿಂಗ್ ಆಗಿದೆ. ನೋಡಿ ಎಲ್ಲ ಇಂಡೆಕ್ಸ್ಗಳು ನಾಳೆಗೆ ನಿಫ್ಟಿ ಆಗಿರ್ಬೋದು, ಫಿನ್ ನಿಫ್ಟಿ ಆಗಿರ್ಬೋದು, ಮಿಡ್ ಕ್ಯಾಪ್ ನಿಫ್ಟಿ ಒಂದೇ ಒಳ್ಳೆ ಲೆವೆಲಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗಿರುವಂಥದ್ದು. ಬೇರೆ ಎಲ್ಲದೂ ಕೂಡ ಒಂದು ಸ್ಲೈಟ್ ಆಗಿ ಗ್ಯಾಪ್ ಆಫ್ ಓಪನಿಂಗ್ ಆಗಿ ಮೇಲ್ಗಡೆ ಹೋಗಿದೆ, ಇನ್ಕ್ಲೂಡಿಂಗ್ ಬ್ಯಾಂಕ್ ನಿಫ್ಟಿ. ನೋಡಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇಲ್ಲಿ ಒಂದು ಈ 50,810 ಕ್ಲೋಸಿಂಗ್ ಆಗಿದ್ದು, ಇಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದೆ. ಸೊ ನಾಳೆಗೆ ಸ್ಪೆಸಿಫಿಕ್ ಬ್ಯಾಂಕ್ ನಿಫ್ಟಿ ಇರೋದ್ರಿಂದ ಬ್ಯಾಂಕ್ ನಿಫ್ಟಿನ ಮಾತಾಡೋಣ. ಈ ಚಾರ್ಟಲ್ಲೇ ತೋರಿಸ್ಬಿಡ್ತೀನಿ. ಸೊ ಬ್ಯಾಂಕ್ ನಿಫ್ಟಿ ಯಾವ ರೀತಿ ಇದೆ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಒಂದು ನಮಗೆ ಗ್ಯಾಪ್ ಕ್ರಿಯೇಟ್ ಮಾಡಿದೆ, ಕರೆಕ್ಟಾ? ಈ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಿದೆ ಇಲ್ಲಿ. ಈಗ ನೀವು ಮೇಲ್ಗಡೆಯಿಂದ ಅಂತ ನೀವು ನೋಡ್ತಾ ಬರೋದಾದ್ರೆ ನಾಳೆಗೆ ಬ್ಯಾಂಕ್ ನಿಫ್ಟಿಗೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ. ಈ ಒಂದು ಈ ಒಂದು ಟ್ರೆಂಡ್ ಲೈನ್ ಇದೆ ಇಲ್ಲಿ, ಕರೆಕ್ಟ್? ಈ ಒಂದು ಟ್ರೆಂಡ್ ಲೈನ್ ಆಗಿ ಬರ್ತಾ ಇದೆ, ಕರೆಕ್ಟಾಗಿ ಅಲ್ಲಿಗೆ ಬಂದು ಕ್ಲೋಸಿಂಗ್ ಆಗಿದೆ. ಅಪ್ಪಿತಪ್ಪಿ ನಾಳೆ 51,400 ಇದ್ರ ಮೇಲ್ಗಡೆ ಏನಾದ್ರು ಹೋಯ್ತು ಅಂತಂದರೆ ಬ್ಯಾಂಕ್ ನಿಫ್ಟಿ ಒಂದು 200 ಪಾಯಿಂಟ್ಸ್ಗಳ ಶಾರ್ಟ್ ಕವರಿಂಗ್ ಬರ್ತಾ ಹೋಗ್ಬೋದು. 51,600, 700 ಈ ಲೆವೆಲ್ಗಳನ್ನ ಟೆಸ್ಟ್ ಮಾಡ್ತಾ ಹೋಗ್ಬೋದು, 5800 ತನಕ. ಬಟ್ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಈಗಲೂ ಕೂಡ ರೆಸಿಸ್ಟೆನ್ಸ್ ಆಗಿ ಆಗಿರುತ್ತೆ. ನಾಳೆನೇ ಈ ಗ್ಯಾಪ್ ಫಿಲ್ ಆಗುತ್ತೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲಿ ತನಕ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಗ್ಬೋದು, ಅಲ್ಲಿಂದ ವಾಪಸ್ ಕೆಳಗಡೆ ಬರ್ತಾ ಹೋಗ್ಬೋದು. ಅಪ್ಪಿತಪ್ಪಿ ನಾಳೆ ಏನಾದ್ರು 51,600 ಈ ಥರ ತುಂಬ ಒಂದು ದೊಡ್ಡದಾಗೆ ಗ್ಯಾಪ್ ಆಫ್ ಓಪನಿಂಗ್ ಆಯಿತು ಅಂತಂದರೆ ನೀವು ವೆಯ್ಟ್ ಮಾಡಬೇಕು, ಇಮಿಡಿಯೇಟ್ ಆಗಿ ಟ್ರೇಡ್ ಇರೋದಿಲ್ಲ. ಯಾಕೆಂದರೆ ರೆಸಿಸ್ಟೆನ್ಸ್ ಪಾಯಿಂಟಿಗೆ ಹಿಟ್ ಆಗ್ತಾ ಇದೆ, ಅಲ್ಲಿಂದ ರಿಜೆಕ್ಷನ್ ಕೂಡ ಬರ್ತಾ ಹೋಗ್ಬೋದು, ಈ ಗ್ಯಾಪ್ ಫಿಲ್ ಆಗ್ತಾ ಹೋಗ್ಬೋದು, ಅಥವಾ ಇನ್ನು ಮೇಲ್ಗಡೆ ಹೋಗ್ತಾ ಹೋಗ್ಬೋದು, ಯಾವ ರೀತಿ ಬೇಕಾಗ್ತಾ ಹೋಗ್ಬೋದು. ನೋಡಿ ಬ್ಯಾಂಕ್ ನಿಫ್ಟಿನಲ್ಲಿ ಯಾರ್ಯಾರು ಶುಕ್ರವಾರದ ಚಾರ್ಟ್ ಸ್ಟಾಕ್ ನೋಡಿದ್ರೋ ನಿಮಗೆ ನೆನಪಿರುತ್ತೆ. ಏನಂತ ಮಾತಾಡಿದ್ವಿ, ಅವಸರ ಮಾಡೋಕ್ಕೆ ಹೋಗ್ಬಾರ್ದು. ಇಂಥ ಟೈಮಲ್ಲೇ ನಾವು ಅವಸರ ಮಾಡೋದು, ಬಟ್ ಮಾರ್ಕೆಟು ಚಲೆ ಅಂಟಿಸುವಂಥ ಸಾಧ್ಯತೆ ಇರುತ್ತೆ. ದಯವಿಟ್ಟು ಅವಸರ ಮಾಡೋಕ್ಕೆ ಹೋಗಬೇಡಿ ಅಂತ ಮಾತಾಡಿದ್ವಿ. ಯಾಕೆಂದರೆ ಈ ರೇಂಜ್ ಏನಿದೆ, ಈ ರೇಂಜನ್ನು ಬಿಟ್ಟು ಹೋಗುತ್ತಾ ಇಲ್ವಾ ಅನ್ನೋದನ್ನು ಡಿಫೈನ್ ಮಾಡೋಕ್ಕೆ ಬರ್ತಾ ಇದೆ. ಇವಾಗ ಸುಮಾರು ದಿನದಿಂದ ಡೈಲಿ ಕ್ಯಾಂಡಲಲ್ಲಿ ಮಾಡಿರುವಂಥ ರೇಂಜು, ಈ ರೇಂಜನ್ನು ಬಿಟ್ಟು ಕೊಟ್ಟು ಅಂತಂದರೆ ನಮಗೆ ಇಲ್ಲಿ ಟ್ರೆಂಡ್ ಲೈನು ಕೂಡ ಇದೆ, ನಮಗೆ ಒಂದು ನೆಗೆಟಿವ್ ಟ್ರೇಡ್ ಬರ್ಬೋದು ಅಂತ. ಬಟ್ ಇವತ್ತೇನಾಯಿತು, ಮೇಲ್ಗಡೆ ಟ್ರೇಡ್ ಬಂದಿದೆ, ಇನ್ನೂ ಕನ್ಫರ್ಮೇಷನ್ ಕೊಟ್ಟಿಲ್ಲ ಬ್ಯಾಂಕ್ ನಿಫ್ಟಿನಲ್ಲಿ. ಇದನ್ನೇ ನೀವು ವೀಕ್ಲಿ ಕ್ಯಾಂಡಲ್ ಬೇಕಾದ್ರೂ ನೋಡ್ತಾ ಹೋಗ್ಬೋದು. ನೋಡಿ ವೀಕ್ಲಿ ಕ್ಯಾಂಡಲಲ್ಲಿ ಇದು ಪಿಕ್ಚರ್ ಪರ್ಫೆಕ್ಟ್ ಆಗಿರುವಂಥ ಸುಮಾರು ವೀಕ್ಗಳಿಂದ, ಸುಮಾರು ತಿಂಗಳುಗಳಿಂದ ಅಂತ ಹೇಳ್ಬೋದು. ಆಫ್ಟರ್ ಮೇ ಅವತ್ತೊಂದು ಎಲೆಕ್ಷನ್ ಕ್ಯಾಂಡಲ್ ಆಗಿ ವಾಪಸ್ ಪಾಸಿಟಿವ್ ಏನು ಬಂತು, ಅವಾಗಿಂದ ಈ ಝೋನ್ನ ಅದೇ ರೀತಿ ಉಳಿಸ್ಕೊಂಡಿದೆ. ಸರಿ, ಸುಮಾರು 50,000ದಿಂದ 54,000, ಈ 4,000 ರೇಂಜಲ್ಲಿ ಸುಮಾರು 6 ತಿಂಗಳುಗಳನ್ನು ನಾವು ಕಳೆದು ಬಿಟ್ಟಿದ್ದೀವಿ ಈಗ. ಸೊ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಾಗ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಈ ವೀಕು ಇದನ್ನ ನೆಗೆಟಿವ್ ಆಗಿ ಮುರಿದುಕೊಂಡ್ಬರುತ್ತಾ ಅಂತ ನಾವು ಮನಸ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. ಬಟ್ ಅದು ಆಗಬೇಕು ಫಸ್ಟ್. ಇಲ್ಲಿ ಒಂದು ವೀಕ್ ಬಂದು ಈ ರೀತಿ ಕ್ಲೋಸಿಂಗ್ ಆಗಬೇಕು. ಈ ರೀತಿ ಕ್ಲೋಸಿಂಗ್ ಆಯಿತು
ಆಯಿತು ಅಂತಂದರೆ ಕಂಫರ್ಟಬಲ್ ಆಗಿ ರೇಂಜನ್ನು ಬಿಟ್ಟು ಕ್ಲೋಸಿಂಗ್ ಆಗಿದೆ ಅಂತ ನಾವು ವಾಪಸ್ಸು ಶಾರ್ಟಿಂಗ್ ಆಪರ್ಚುನಿಟಿನ ಪ್ಲಾನ್ ಮಾಡ್ತಾ ಹೋಗೋದು. ಬಟ್ ಇವಾಗ ಏನಾಗಿದೆ, ಇನ್ನು ಈ ವೀಕು ಡಿಸೈಡಿಂಗ್ ಆಗುತ್ತೆ. ಖಂಡಿತ ಲಾಸ್ಟ್ ವೀಕ್ ಬಂದಿರುವಂಥ ಸೆಲ್ಲಿಂಗು ತುಂಬ ಶಾರ್ಪ್ ಸೆಲ್ಲಿಂಗ್, ಬಟ್ ಈ ವೀಕ್ ಇನ್ನೂ ಕ್ಲೋಸಿಂಗ್ ಆಗಿಲ್ಲ. ಸೊ ಈ ವೀಕ್ ಯಾವ ರೀತಿ ಕ್ಲೋಸಿಂಗ್ ಆಗುತ್ತೆ ಅನ್ನೋದ್ರ ಮೇಲೆ ಜನವರಿಲಿ ನಾವು ಪ್ಲಾನ್ ಮಾಡ್ತಾ ಹೋಗೋದು. ಇಲ್ಲಿ ವಾಪಸ್ ಶಾರ್ಟ್ ಕವರಿಂಗ್ ಬಂತು, ಇಲ್ಲಿ ಮೇಲ್ಗಡೆ ಕ್ಲೋಸಿಂಗ್ ಆಯಿತು ಅಂದರೆ ಸ್ಟಿಲ್ ಇದೇನಾಗಿದೆ, ಈ ರೇಂಜಲ್ಲೇ ಉಳ್ಕೊಂಡಿದೆ ಅಂತ ಆಗುತ್ತೆ. ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಸೊ ನೋಡಿ, ಎಲ್ಲಿ ತನಕ ಈ 54,000 ರೇಂಜನ್ನು ಬಿಟ್ಟು ಹೋಗಲ್ವೋ ಅಥವಾ 50,000 ರೇಂಜನ್ನು ಬಿಟ್ಟು ಬರೋದಿಲ್ವೋ ಅಲ್ಲಿ ತನಕ ಬ್ಯಾಂಕ್ ನಿಫ್ಟಿನಲ್ಲಿ ಒಂದೇ ಕಡೆ ನಾವು ಡೈರೆಕ್ಷನಲ್ ಪ್ಲಾನ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಲಾಂಗ್ ಟರ್ಮ್ ಯಾರಾದರೂ ಮಂತ್ಲಿ ಪೊಸಿಷನ್ನ ನೀವು ಕ್ಯಾರಿ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂದರೆ ಇದೇ ರೇಂಜಲ್ಲೇ ನಡೀತಾ ಇದೆ. ಇಲ್ಲಿ ಬಂದಾಗ ಸಪೋರ್ಟ್ ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಕನ್ಫರ್ಮೇಷನ್ ಕೊಡಲಿ. ಈ ಟ್ರೆಂಡ್ ಲೈನ್ನ ಇನ್ನೂ ಕೂಡ ಬೀಟ್ ಮಾಡಿಲ್ಲ. ಈ ಟ್ರೆಂಡ್ ಲೈನ್ ಅವತ್ತು ಕೂಡ ತೋರಿಸಿದೆ. ಇದು ಆಲ್ಮೋಸ್ಟ್ ಕೋವಿಡ್ದಿಂದ ಬಂದಿರುವಂಥ ಟ್ರೆಂಡ್ ಲೈನ್ ಇದು, ಆಯಿತಾ. ಈ ಟ್ರೆಂಡ್ ಲೈನ್ನ ಬ್ರೀಚ್ ಮಾಡಿಲ್ಲ ನಾವು ಇದುವರೆಗೂ. ನೀವು ಕರೆಕ್ಟಾಗಿ ನೋಡ್ತಾ ಬರೋದಾದರೆ ಇದನ್ನ ಬೇಕಾದ್ರೆ ತೆಗೆದುಬಿಡ್ತೀನಿ ನೋಡಿ. ಇಲ್ಲಿಂದ ನೀವು ಹಾಕೊಂಡ್ರೆ ಬಂದಿರೋಂಥ ಟ್ರೆಂಡ್ ಲೈನ್ ಅದು. ಇಲ್ಲಿ ಬಂದಾಗೆಲ್ಲ ನಿಮಗೆ ಸಪೋರ್ಟ್ ತಗೊಂಡ ಮೇಲೆ ಹೋಗುತ್ತೆ, ಸಪೋರ್ಟ್ ತಗೊಂಡ ಮೇಲೆ ಹೋಗುತ್ತೆ. ಇದು ಸ್ಕ್ವೀಸ್ ಆಗ್ತಾನೆ ಬರ್ತಾ ಇದೆ. ಇಲ್ಲಿ ಈಗ ಒಂದು ಕರೆಕ್ಷನ್ ಆಗುತ್ತಾ ಮೇನ್ ಆಗುತ್ತೆ ಅನ್ನೋದು ನೋಡಬೇಕು. ಏನೇ ಆದ್ರೂ ಒಂದು ಅಗ್ರೆಸಿವ್ ಆಗಿ ಮೂವ್ಮೆಂಟ್ ಬರುತ್ತೆ. ಆಲ್ ಟೈಮ್ ಹೇಗೆ ಹೋದ್ರೂ ಈ ಬಸ್ ಸ್ಟ್ಯಾಂಡಿಗೆ ದೊಡ್ಡದಾಗಿ ಒಂದು 4,000 ಪಾಯಿಂಟ್ಗಳು ಮೇಲ್ಗಡೆ ಹೋಗುತ್ತೆ. ಕೆಳಗಡೆ ಬಂದರೂ ಒಂದು 4,000 ಪಾಯಿಂಟ್ ಕರೆಕ್ಷನ್ ಬಂದು 45,000 ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಸೊ ಇಂಟ್ರೆಸ್ಟಿಂಗ್ ಟೈಮ್ ಅಹೆಡ್. ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಪ್ಲಾನ್ ಮಾಡಿದ್ರೆ ಆಪ್ಷನ್ ಬಯರ್ಸ್ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಟ್ರೇಡು ಸಿಗುವಂಥ ಸಾಧ್ಯತೆ ಇದೆ. 48,000 ಫಸ್ಟ್ ಟಾರ್ಗೆಟ್, ಅದಕ್ಕಿಂತ ಕೆಳಗಡೆ ಬಂದರೆ 46,000-45,000 ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಸೇಮ್ ನಿಫ್ಟಿನಲ್ಲಿ ಏನು ಸ್ಟ್ರಗಲ್ ಆಯಿತು ಅಂದರೆ ನೋಡಿ, ಇವತ್ತು ಹಾಕೊಂಡಿರೋಂಥ ಟ್ರೆಂಡ್ ಲೈನ್ ಇವತ್ತು ಶೇರ್ ಮಾಡಿದ್ದೆ. ಎಕ್ಸಾಕ್ಟಾಗಿ ಅಲ್ಲಿಗೆ ಬಂದು ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆ ಬರ್ತಾ ಇದೆ. ಯಾಕೆ ಟ್ರೆಂಡ್ ಲೈನ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ವಿಡಿಯೋ ಇದೆ. ಅದನ್ನೇ ನಾವು ಟ್ರೆಂಡ್ ಲೈನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಂಥದ್ದು. ನೀವು ನೋಡೋದಾದರೆ 2024ರಿಂದ ಬಂದಿದ್ದಂಥ ಚಾನಲ್ಲು ಇದನ್ನು ಆರಾಮಾಗಿ ಇಲ್ಲಿ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋದ್ರು, ವಾಪಸ್ ಅಲ್ಲಿ ಬಂದರೆ ಅಲ್ಲೇ ಸಪೋರ್ಟ್ ತೊಗೊಂಡ್ರು, ಮೇಲ್ಗಡೆ ಹೋದ್ರು. ಹಾಗಾಗಿ ಇದನ್ನ ಎಲ್ಲಿ ತನಕ ರೆಸ್ಪೆಕ್ಟ್ ಮಾಡ್ತಾ ಇತ್ತು ಟ್ರೆಂಡ್ ಲೈನ್, ಹಾಗಾಗಿ ನಾನು ಅದನ್ನ ರಿಮೂವ್ ಮಾಡೋಕ್ಕೆ ಹೋಗಲಿಲ್ಲ, ಹಾಗೆ ಬಿಟ್ಟಿದ್ದೆ. ನೋಡಿ ಕೆಳಗಡೆ ನೋಡಿ 1 ಪಾಯಿಂಟು, 2 ಪಾಯಿಂಟು, 3, 4 ಪಾಯಿಂಟು ಟಚ್ ಆಗಿದೆ. ಸೊ ಒಂದು 2-3 ಪಾಯಿಂಟ್ ಆದರೂ ಟಚ್ ಆದರೆ ಅದನ್ನ ಒಳ್ಳೆ ಟ್ರೆಂಡ್ ಲೈನ್ ಅಂತೀವಿ. ಬಟ್ ಹಿಸ್ಟಾರಿಕಲಿ ಅದು 200 ಮೂವಿಂಗ್ ಆವರೇಜ್ಗೂ ಕೂಡ ಒಂದು ಕೂರ್ತಾ ಇದೆ. ಈಗ ವಾಪಸ್ ಮೇಲ್ಗಡೆ ಹೋದರೆ ಅದೇ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಇತ್ತು. ಆ ಟ್ರೆಂಡ್ ಲೈನೇ ಇವತ್ತು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಇತ್ತು. ಇಂಟ್ರೆಸ್ಟಿಂಗ್ ಆಗಿದೆ. ಟ್ರೆಂಡ್ ಲೈನ್ಗಿಂತ ಕೆಳಗಡೆ ನಿಫ್ಟಿ ಕುತ್ಕೊಂಡಿದೆ, ವೀಕಲ್ಲಿದೆ. ಅಂದರೆ ನಾವು ಹಾಕೊಂಡಿರೋಂಥ ಟ್ರೆಂಡ್ ಲೈನ್ ಇದು. ಆದರೆ ಬ್ಯಾಂಕ್ ನಿಫ್ಟಿ ಆ ಟ್ರೆಂಡ್ ಲೈನಿಂದ ಬಿಟ್ಟು ಆಚೆ ಬರುತ್ತಾ ಅನ್ನೋದಕ್ಕೆ ಟ್ರೈ ಮಾಡ್ತಾ ಇದೆ. ಈ ಟ್ರೆಂಡ್ ಲೈನ್ ಬಿಟ್ಟು ಬರುತ್ತಾ ಏನೋ ಅನ್ನೋದನ್ನ ಟ್ರೈ ಮಾಡ್ತಾ ಇದೆ. ನೋಡೋಣ ಯಾವ ರೀತಿಯಾಗಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಸೊ ನಾಳೆಗೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿಗೆ ಅಂತ ಸ್ಪೆಸಿಫಿಕ್ ಆಗಿ ನೋಡ್ತಾ ಬರೋದಾದರೆ ಇವತ್ತು ಹೆವಿ ವೇಟ್ಸ್ ಯಾವ ರೀತಿ ಇತ್ತು ಅಂತ ನೋಡ್ಕೊಂಬಂದ್ಬೋಣ. ಹೆವಿ ವೇಟ್ಸಿಗೆ ಒಂದು ಲೇಔಟ್ ಇದೆ ಇಲ್ಲಿ. ಸೊ ಹೆವಿ ವೇಟ್ಸ್ ಲೇಔಟ್ ನೋಡೋದಾದರೆ ನಾವು HDFC ಬ್ಯಾಂಕು ಇವತ್ತು ಪಾಸಿಟಿವ್ ಆಗಿ ವಾಪಸ್ ಕೊಟ್ಟಿದೆ. ಇದು ಡೋಜಿ ಮಾಡಿದೆ. ನಾಳೆ ನೀವು ಇವೆರಡು ಸ್ಟಾಕ್ಗಳನ್ನು ಟ್ರ್ಯಾಕ್ ಮಾಡೋಂಥದ್ದು ವೆರಿ ಇಂಪಾರ್ಟೆಂಟ್. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿರೋದ್ರಿಂದ ಆಕ್ಸಿಸ್ ಬ್ಯಾಂಕು ಕೂಡ ಒಂದು ನೋಡಿ ಇಲ್ಲಿ ಒಂದು ರಿಕವರಿ ಕೊಡ್ತೀನಿ ಅನ್ನೋ ಥರ ಒಂದು ಸುಳುವು ಕೊಟ್ಟಿದೆ. ಮೊನ್ನೆ ಒಂದು ಜೋರಾಗಿ ಸೆಲ್ಲಿಂಗ್ ಬಂತು, ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ತಾ ಇದೆ. ಬಟ್ HDFC ಬ್ಯಾಂಕ್ ಇಂಟರ್ನಲ್ ಕ್ಯಾಂಡಲ್ ಎಲ್ಲ ಮೇಲ್ಗಡೆ ಹೋಗಿದೆ. ICICI ಬ್ಯಾಂಕು ಕೂಡ ಮೇಲೆ ಹೋಗಿದೆ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. IT-ನಲ್ಲಿ ಇದು ಕಂಟಿನ್ಯೂ ಆಗುತ್ತಾ ಅಥವಾ ಇದು IT-ನೂ ಪಾಸಿಟಿವ್ ಆಗುತ್ತಾ ಅನ್ನೋದ್ರ ಮೇಲೆ ನಿಂತಿದೆ. ಬ್ಯಾಂಕ್ ನಿಫ್ಟಿ ಚಾರ್ಟ್ ನೋಡ್ಕೊಂಬರೋದಾದ್ರೆ ಸೇಮ್ ಆಲ್ರೆಡಿ ಮಾತಾಡಿದ್ದೀವಿ. ಇವತ್ತು ಕೂಡ ಹೇಳಿದ್ದೆ 51,600 ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ ಅಂತ. ಯಾಕಂದರೆ ನೋಡಿ ಈ ಲೆವೆಲ್ ಏನಿದೆ 51,400 ಇದು ಮೇಲ್ಗಡೆ ಹೋದರೆ ನಮ್ಗೆ ಕಾಣಿಸ್ತಾ ರೆಸಿಸ್ಟೆನ್ಸ್ ಅಂದರೆ 51,600. ಬಟ್ 51,500 ಕೂಡ ಒಂದು ರೌಂಡ್ ಲೆವೆಲ್ ಆಗುತ್ತೆ. ಅಲ್ಲೂ ಕೂಡ ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ನಾಳೆಗೆ. ಸೊ 51,000ದಲ್ಲಿ ಸಪೋರ್ಟ್ ಬಿಲ್ಡಪ್ ಆಗಿದೆ. ಯಾಕಂದರೆ ಇವತ್ತಿಂದ ಇಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗಿದೆ ಅಂತ. ಬಟ್ ನಾಳೆ ಈ ಲೆವೆಲು ಅಥವಾ ಈ ಲೆವೆಲ್ನ ಅಲ್ಲಾಡಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ನಾಳೆ ದೊಡ್ಡ ಕ್ವಾಂಟಿಟಿನಲ್ಲಿ ದಯವಿಟ್ಟು ಪ್ಲಾನ್ ಮಾಡೋಕ್ಕೆ ಹೋಗ್ಬಿಡಿ. ಸಣ್ಣ ಕ್ವಾಂಟಿಟಿನಲ್ಲಿ ಇಲ್ಲ ಮಿಡ್ ಕ್ಯಾಪ್ ನಿಫ್ಟಿ ಬೇರೆ ಯಾವ್ದಾದ್ರು ಎಕ್ಸ್ಪೈರಿ ಇಲ್ಲದೆ ಎಲ್ಲ ಇಂಡೆಕ್ಸ್ನ ನೀವು ಪ್ಲಾನ್ ಮಾಡ್ತಾ ಹೋಗಿ. ನಿಫ್ಟಿ ಆದರೆ ವೀಕ್ಲಿ ಎಕ್ಸ್ಪೈರಿನೂ ಸಿಗುತ್ತೆ. ಮಿಡ್ ಕ್ಯಾಪ್ ನಿಫ್ಟಿನೂ ಮುಂದಿನ ವಾರಕ್ಕೆ ವೀಕ್ಲಿ ಎಕ್ಸ್ಪೈರಿನೇ ಲೆಕ್ಕ. ಯಾಕೆಂತಂದರೆ ಮುಂದಿನ ವಾರನೇ ಇದೆ ಅಲ್ವಾ ಅದ್ರ ಮಂತ್ಲಿ ಎಕ್ಸ್ಪೈರಿ. ಸೊ ಪ್ರೀಮಿಯಮ್ ಎಲ್ಲ ಕಮ್ಮಿಗೆ ಸಿಗ್ತಾ ಹೋಗುತ್ತೆ. ಅದನ್ನ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು ಇನ್ಸ್ಟೆಡ್ ಆಫ್ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿನಲ್ಲಿ ಈ ಒಂದು ಗ್ಯಾಪ್ ಇದೆ, ಇಲ್ಲಿ ಒಂದು ಗ್ಯಾಪ್ ಇದೆ. ಇದು ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ ಖಂಡಿತವಾಗ್ಲೂ. ಇಲ್ಲಿ ಒಂದಿದೆ, ಇವತ್ತು ಬಂದಿರೋದು ಅದನ್ನೇ ಸಪೋರ್ಟ್ ಆಗಿ ಬಿಲ್ಡಪ್ ಮಾಡಿದ್ದಾರೆ. ಸೊ ಇದನ್ನ ಅಟೆಂಡ್ ಮಾಡ್ತಾರಾ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆಪ್ಷನ್ ಸೆಲ್ಲರ್ಸ್ ಈ ಲೆವೆಲ್ ಅಥವಾ ಈ ಲೆವೆಲಲ್ಲಿ ಇದ್ದರೆ ಸೂಕ್ತ. ಆಮೇಲೆ ನೀವು ತಕ್ಕಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಶುರುನಲ್ಲಿ ದಯವಿಟ್ಟು ಕಮ್ಮಿ ಕ್ವಾಂಟಿಟಿನೇ ಇರಿ. ತುಂಬ ಗ್ಯಾಪ್ ಓಪನಿಂಗ್ ಆಯಿತು ಅಂದರೆ ಇಮಿಡಿಯೇಟ್ ಟ್ರೇಡ್ ಇಲ್ಲ, ಅಲ್ಲಿಂದ ರಿಜೆಕ್ಷನ್ ಬರ್ತಾ ಹೋಗ್ಬೋದು. ಮಧ್ಯದಲ್ಲೇ ಓಪನ್ ಆಯಿತು ಅಂದರೆ ಮೇಲ್ಗಡೆ ಒಂದು 200 ಪಾಯಿಂಟ್ಸ್ ಟ್ರೇಡ್ ಇದೆ. ಮಧ್ಯದಲ್ಲಿ ಓಪನ್ ಕೆಳಗಡೆ ಬಂತು ಅಂದರೆ ಈ ಗ್ಯಾಪ್ ಫಿಲ್ಲಿಂಗ್ ಆಗುವಂಥ ಸಾಧ್ಯತೆ ಇದೆ. ಸೊ ಅಷ್ಟೇ ನಾಳೆಗೆ ಟ್ರೇಡ್ ಇರುವಂಥದ್ದು ಅಂತ ಕಾಣಿಸ್ತಾ ಇರೋದು. ಬಟ್ ಮಾರ್ಕೆಟ್ ಇಸ್ ದ ಬಾಸ್. ಏನು ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024ರ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. 2025ರ ಮಿಷನ್ನ ಈ ಶನಿವಾರ ಅಥವಾ ಭಾನುವಾರ ಪ್ರಯತ್ನ ಮಾಡ್ತೀನಿ ತರಲಿಕ್ಕೆ. ಅದೇ ರೀತಿಯಾಗಿ ಬುಧವಾರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಒಂದಿಷ್ಟು ಸೆಕ್ಟರ್ಗಳನ್ನು ಸ್ಟಾಕ್ಗಳನ್ನು ಮಾತಾಡುವಂಥ ಪ್ರಯತ್ನ ಮಾಡೋಣ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.